ಇರಾನ್ನ ಸುಪ್ರೀಂ ನಾಯಕ ಖಮೇನಿ ಹತ್ಯೆಗೆ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನದಲ್ಲಿ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ದಾಳಿಯಾಗಿದೆ. ಪ್ರತಿಭಟನೆ ವೇಳೆ 8 ಪಾಕಿಸ್ತಾನಿಗಳ ಸಾವಾಗಿದೆ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದ್ರೆ ಪಾಕಿಸ್ತಾನದ ನಿಲುವೇ ವಿಚಿತ್ರವಾಗಿರುತ್ತೆ. ಯಾವಾಗಲೂ ಕೂಡ ಇರಾನ್ನ ಪರವಾಗಿ ಬೆಂಬಲಕ್ಕೆ ನಿಂತುಕೊಂಡಂತೆ ಕಾಣಿಸ್ತಾ ಇದೆ. ಪಾಕಿಸ್ತಾನ ಕಾಣಿಸ್ತಾ ಇದೆನೋ ಅದನ್ನು ಪ್ರತಿಪಾದಿಸ್ತಾ ಇದೆ ಅತ್ಯಂತ ತೀವ್ರವಾಗಿ. ಅದೇ ಕಾರಣಕ್ಕಾಗಿ ಅಮೆರಿಕದ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕು ಅಂತ ಹೇಳಿ ಪಾಕಿಸ್ತಾನದಲ್ಲಿರುವಂಥ ಅಮೆರಿಕ ಎಂಬಸಿ ಅಥವಾ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ, ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 8 ಪಾಕಿಸ್ತಾನಿಗಳೇ ಸಾವನ್ನಪ್ಪಿದ್ದಾರೆ. ಉಗ್ರ ನೆಲದ ಆಡಳಿತವನ್ನೇ ಪೋಷಿಸಿಕೊಂಡು ಬಂದಂಥ, ತನ್ನ ನೆಲದಲ್ಲಿ ಉಗ್ರರನ್ನು ರಕ್ಷಣೆ ಮಾಡ್ತಾ ಬಂದಂಥ ಪಾಕಿಸ್ತಾನ ಇದೀಗ ಮತ್ತೊಮ್ಮೆ ಉಗ್ರರಿಗೆ ಬೆಂಬಲ ನೀಡುತ್ತೆ ಅನ್ನೋದನ್ನು ಅದು ಸಾಬೀತು ಮಾಡ್ತಾ ಹೋಗ್ತಾ ಇದೆ. ಅಮೆರಿಕ ಜೊತೆ ಬಹಳ ಸ್ನೇಹ ಇದೆ, ಹೊಂದಾಣಿಕೆ ಇದೆ. ಅಮೆರಿಕ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಒಂದಾಗ್ಬಿಟ್ಟು ಅನ್ನುವ ಸಂದೇಶವನ್ನು ರವಾನೆ ಮಾಡುವಂಥ ಕೆಲ ದಿನಗಳಿದ್ವು ಇತ್ತೀಚಿನ ಕೆಲ 2-3 ತಿಂಗಳ ಹಿಂದೆ. ಆದರೆ ಇದೀಗ ಪಾಕಿಸ್ತಾನ ಮತ್ತು ಅಮೆರಿಕದ ಮಧ್ಯೆ ಸ್ನೇಹ ಬಾಂಧವ್ಯ ಉಳಿದುಕೊಂಡಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ತಾ ಇದೆ. ಅಮೆರಿಕದ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನಿಗಳೇ 8 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ये औलादे अली के मानने वाले हैं, ये आले रसूल के मानने वाले हैं और ये कतई तौर पर किसी भी सूरत सर झुकाने और सरनगू करने को कबूल